So students, last class we have discussed about the federal system in our country. So regarding this aspect, we are examining legislative relation, administrative relationship between center and the state. Now we examine the financial relation between union and state. Financial relation between union and the state. Generally, in a federation, along with the distribution of legislative and administrative powers, usually in a federation, along with the distribution of legislative and administrative power, the financial resources of the country are also distributed to central and state. The financial resources of the country are also distributed between central and state. But in Indian Constitution does not make a clear-cut distribution of the financial resources. But in our Indian Constitution, it does not make a clear-cut distribution of the financial resources. So, and leaves must to be decided by the central government from time to time. Our Constitution does not make a clear-cut distribution of the financial resources. It leaves to the state central option. Therefore, lot of confusions arises regarding the financial distribution or financial allocation in the central and state. The Indian Constitution makes provision for the financial resources between center and the state as per their demands and necessity rather than going for a complex separations. Indian constitutional makers provision for the financial resources between center and states as per their demands, and necessities rather than going in for a complex separation. The Constitution divides the distribution of financial resources into two parts. But let us examine what type of the relationship between central and state regarding the financial relation. ಸೊ ಸ್ಟೂಡೆಂಟ್ಸ್, ನಾವು ಭಾರತದ ಒಂದು ಸಂಯುಕ್ತ ಪದ್ಧತಿಗೆ ಸಂಬಂಧಪಟ್ಟಾಗೆ ಚರ್ಚೆಗಳನ್ನ ಮಾಡ್ತಾ ಇದ್ವಿ. ಏಕೀಕೃತ ವ್ಯವಸ್ಥೆನ ಅಥವಾ ಸಂಯುಕ್ತ ವ್ಯವಸ್ಥೆಯ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳನ್ನ ಮಾಡಿದ್ವಿ. ಮತ್ತೆ ಇದರ ಅಡಿಯಲ್ಲಿ ನಾವೀಗಾಗ್ಲೇನೆ ಕೆಲವೊಂದು ಅಂಶಗಳನ್ನ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಎರಡರ ಸಂಬಂಧವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದಾದರೆ ಬಹಳ ಪ್ರಮುಖವಾಗಿ ನಾವು ನೋಡೋಕ್ ಸಾಧ್ಯ ಆಗುವಂತಹದ್ದು ಅಂತಂದ್ರೆ ಅದರಲ್ಲಿರುವಂತಹ ಸಂವಿಧಾನದ ಅಡಿಯಲ್ಲಿ ಇರುವಂತಹ ಅವಕಾಶಗಳನ್ನ ಆಧಾರವಾಗಿ ಇಟ್ಕೊಂಡು ಚರ್ಚೆ ಮಾಡ್ತಾ ಹೋಗ್ಬೋದು. ಅದರ ಶಾಸನೀಯ ಸಂಬಂಧವನ್ನ ಆಧಾರವಾಗಿ ಇಟ್ಕೊಂಡು ಚರ್ಚೆ ಮಾಡ್ತಾ ಹೋದ್ವಿ. ಆಡಳಿತಾತ್ಮಕ ಸಂಬಂಧಗಳನ್ನ ಆಧಾರವಾಗಿ ಇಟ್ಕೊಂಡು ಚರ್ಚೆ ಮಾಡ್ತಾ ಹೋದ್ವಿ. ಸೊ ಈಗ ಅದೇ ತರ ನಮಗೆ ಕೇಂದ್ರ ಮತ್ತೆ ರಾಜ್ಯದ ನಡುವಿನ ಸಂಬಂಧದಲ್ಲಿ ಫೈನಾನ್ಷಿಯಲ್ ರಿಲೇಷನ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ಅಂದ್ರೆ ಹಣಕಾಸಿನ ಸಂಬಂಧ, ಕೇಂದ್ರ ಮತ್ತೆ ರಾಜ್ಯಗಳ ನಡುವಿನ ಹಣಕಾಸಿನ ಸಂಬಂಧವನ್ನ ಆಧಾರವಾಗಿ ಇಟ್ಕೊಂಡು ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ವಿದ್ಯಾರ್ಥಿಗಳೇ, ನಿಮ್ಗೆ ಈ ಹಣಕಾಸಿನ ಸಂಬಂಧ ಅಂದಾಗ ಸೊ ನಿಮ್ ತಲೆಗಳಲ್ಲಿ GST ಯ ಕಾನ್ಸೆಪ್ಟ್ ಬರ್ತಾ ಹೋಗ್ಬೋದು, ವ್ಯಾಟ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಟ್ಯಾಕ್ಸ್ ಗೆ ಸಂಬಂಧಪಟ್ಟಾಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಸೆಂಟ್ರಲ್ ಇಂದ ಏಡ್ಸ್ ಬರ್ಲಿಲ್ಲ, ಗ್ರಾಂಟ್ಸ್ ಬರ್ಲಿಲ್ಲ, ಎಲ್ಲ ಕ್ವಶನ್ಸ್ ಗಳು ನಿಮ್ಗೆ ಅರೈಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಮ್ಗೆ ಕಾನ್ಸ್ಟಿಟ್ಯೂಷನ್ ಇದಕ್ಕೆ ಸಂಬಂಧಪಟ್ಟಾಗೆ ಫ್ರಮ್ ದ ಬಿಗಿನಿಂಗ್ ಇಂದ ಹಿಡಿದು ನಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಕ್ಲಿಯರ್ ಕಟ್ ಆಗಿ ಈ ಹಣಕಾಸಿನ ಒಂದು ಹಂಚಿಕೆಗೆ ಸಂಬಂಧಪಟ್ಟಾಗೆ ಇರ್ಬೋದು, ತೆರಿಗೆಗೆ ಸಂಬಂಧಪಟ್ಟಾಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ಲಿಲ್ಲ. ಅಂದ್ರೆ ಅದನ್ನ ಸಮಯಕ್ಕೆ ಅನುಗುಣವಾಗಿ ಬದಲಾಯಿಸಬಹುದು ಅನ್ನುವಂತಹ ಒಂದು ಆದ್ಯತೆಯನ್ನ ಕೊಡುವಂತಹದ್ರ ಪರಿಣಾಮ. ಸೊ ಇಲ್ಲಿ ನಾವು ಅನೇಕ ತರದ ಬದಲಾವಣೆಗಳನ್ನ ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ.
So in our constitution, part 12, it related to the financial relation. ನಮ್ಮ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನದ 12ನೇ ಭಾಗದಲ್ಲಿ ಕೇಂದ್ರ ಮತ್ತೆ ರಾಜ್ಯದ ನಡುವಿನ ಆರ್ಥಿಕ ಸಂಬಂಧವನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಾವು ದ ಡಿಸ್ಟ್ರಿಬ್ಯೂಷನ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್ ಇನ್ ಇಂಡಿಯಾ ಇಸ್ ಬ್ರಾಡ್ಲಿ ಬೀನ್ ಮೇಡ್ ಆಸ್ ಫಾಲೋಸ್. ಒಂದು ವಿಶಾಲವಾಗಿ ನಾವು ನಮ್ಮ ಹಣಕಾಸಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದಾಗ ಪ್ರಮುಖವಾಗಿ ನಾವು ಕೆಲವೊಂದು ಟ್ಯಾಕ್ಸ್ ರಿಲೇಟೆಡ್ ಅಂಶವನ್ನ ಆಧಾರವಾಗಿ ಇಟ್ಕೊಂಡು, ಸೊ ಇಲ್ಲಿ ನಿಮಗೆ ಡಿಸ್ಟ್ರಿಬ್ಯೂಷನ್ ಆಫ್ ರೆವಿನ್ಯೂ ಬಿಟ್ವೀನ್ ದ ಯೂನಿಯನ್ ಅಂಡ್ ಸ್ಟೇಟ್, ಸಿಸ್ಟಮ್ ಆಫ್ ಅಲೋಕೇಶನ್ ಆಫ್ ಗ್ರಾಂಟ್ಸ್ ಇನ್ ಏಡ್, ಅದನ್ನ ನೋಡೋದಕ್ಕಿಂತ ಮುಂಚೆ ಟ್ಯಾಕ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು ನೋಡ್ತಾ ಹೋದ್ರೆ, ಸೊ ಈ 4 ಅಂಶಗಳನ್ನ, ದ ಡಿಸ್ಟ್ರಿಬ್ಯೂಷನ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್, ಹಣಕಾಸಿನ ಆದಾಯದವನ್ನ ಕೇಂದ್ರ ಮತ್ತೆ ರಾಜ್ಯದ ನಡುವೆ ಹೇಗೆ ಹಂಚಿಕೆಯಾಗಿದೆ ಅನ್ನುವಂತಹದ್ದನ್ನ ನೋಡ್ಬೇಕಾದಾಗ ಮೊದಲನೆಯದು ಟ್ಯಾಕ್ಸಸ್ ಎಕ್ಸ್ಕ್ಲೂಸಿವ್ ಅಸೈನ್ಡ್ ಟು ದ ಯೂನಿಯನ್. ಟ್ಯಾಕ್ಸಸ್ ಎಕ್ಸ್ಕ್ಲೂಸಿವ್ ಅಸೈನ್ಡ್ ಟು ದ ಯೂನಿಯನ್. ಕೆಲವು ತೆರಿಗೆಗಳನ್ನ ಕೇಂದ್ರವೇ ವಿಧಿಸುತ್ತದೆ. ಕೆಲವು ತೆರಿಗೆಗಳನ್ನ ಕೇಂದ್ರ ಸರ್ಕಾರವೇ ವಿಧಿಸಿ ತಾನೇ ವಸೂಲಿ ಮಾಡುತ್ತದೆ. ಟ್ಯಾಕ್ಸಸ್ ಎಕ್ಸ್ಕ್ಲೂಸಿವ್ಲಿ ಅಸೈನ್ಡ್ ಟು ದ ಯೂನಿಯನ್. ಸೆಕೆಂಡ್ ಒನ್, ಟ್ಯಾಕ್ಸಸ್ ಎಕ್ಸ್ಕ್ಲೂಸಿವ್ಲಿ ಅಸೈನ್ಡ್ ಟು ದ ಸ್ಟೇಟ್. ಸೊ ಯಾಕೆ ಅಂದ್ರೆ ಯಾವುದೇ ಒಂದು ವ್ಯವಸ್ಥೆ ನಡಿಬೇಕು ಅಂತಂದಾಗ ಅದಕ್ಕೆ ಬಹಳ ಪ್ರಮುಖವಾದಂತಹ ಸಂಗತಿ ಯಾವ್ದಾಗಿರುತ್ತೆ ಅಂತಂದ್ರೆ ಹಣಕಾಸಾಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ನಿಟ್ಟಿನಲ್ಲಿ ನಿಮ್ಗೆ ತೆರಿಗೆಯನ್ನ ಯಾರು ವಿಧಿಸ್ತಾ ಹೋಗ್ತಾರೆ? ಕೇಂದ್ರ ವಿಧಿಸತ್ತಾ, ರಾಜ್ಯ ವಿಧಿಸತ್ತಾ ಅಂತಂದಾಗ ತೆರಿಗೆಯನ್ನ ಆಧಾರವಾಗಿ ಇಟ್ಕೊಂಡು ಕೇಂದ್ರ ಸರ್ಕಾರದ ಸಂವಿಧಾನದ ಅಡಿಯಲ್ಲಿ ತೆರಿಗೆಯನ್ನ ಆಧಾರವಾಗಿ ಇಟ್ಕೊಂಡು ಸಂಪನ್ಮೂಲದ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದ್ವಿ ಅಂದ್ರೆ ಇದನ್ನ ಮೊದಲನೇ ಪಾಯಿಂಟ್ ಅಲ್ಲಿ ಟ್ಯಾಕ್ಸಸ್ ಎಕ್ಸ್ಕ್ಲೂಸಿವ್ಲಿ ಅಸೈನ್ಡ್ ಟು ದ ಯೂನಿಯನ್, ಕೆಲವು ತೆರಿಗೆಗಳನ್ನ ಕೇಂದ್ರ ಸರ್ಕಾರ ಮಾತ್ರ ವಿಧಿಸತ್ತೆ. ಟ್ಯಾಕ್ಸಸ್ ಎಕ್ಸ್ಕ್ಲೂಸಿವ್ಲಿ ಅಸೈನ್ಡ್ ಟು ದ ಸ್ಟೇಟ್, ಕೆಲವು ತೆರಿಗೆಗಳನ್ನ ರಾಜ್ಯ ಮಾತ್ರ ವಿಧಿಸತ್ತೆ. ಅರ್ಥ ಆಯ್ತಲ್ವಾ? ಕೆಲವು ತೆರಿಗೆಗಳನ್ನ ರಾಜ್ಯ ಮಾತ್ರ ವಿಧಿಸತ್ತೆ. ಟ್ಯಾಕ್ಸಸ್ ಲಿವಿಯಬಲಿ ಬೈ ಯೂನಿಯನ್ ಬಟ್ ಕಲೆಕ್ಟೆಡ್ ಅಂಡ್ ಅಪ್ರಾಪ್ರಿಯೇಟೆಡ್ ಬೈ ದ ಸ್ಟೇಟ್ಸ್. ಅರ್ಥ ಆಯ್ತಲ್ವಾ? ಇಲ್ಲಿ ನಿಮಗೆ ಕೆಲವು ತೆರಿಗೆಗಳನ್ನ ಕೇಂದ್ರವು ವಿಧಿಸಿದರೆ, ಟ್ಯಾಕ್ಸಸ್ ಲೆವಿಯಬಲಿ ಬೈ ಯೂನಿಯನ್ ಕೇಂದ್ರ ವಿಧಿಸತ್ತೆ, ರಾಜ್ಯ ಅದನ್ನ ವಸೂಲಿ ಮಾಡ್ತಾ ಹೋಗತ್ತೆ ಮತ್ತೆ ಹಂಚ್ಕೊಳ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಟ್ಯಾಕ್ಸಸ್ ಲೆವಿಯಬಲಿ ಯೂನಿಯನ್ ಬಟ್ ಕಲೆಕ್ಟೆಡ್ ಅಂಡ್ ಅಪ್ರಾಪ್ರಿಯೇಟೆಡ್ ಬೈ ದ ಸ್ಟೇಟ್. Taxes levied and collected by the union but assigned to the state. ಕೇಂದ್ರವೇ ವಿಧಿಸಿ ಕೇಂದ್ರವೇ ಸಂಗ್ರಹಿಸಿ ಅದನ್ನ ಅಂದ್ರೆ ಟ್ಯಾಕ್ಸಸ್ levied and collected by the union but assigned to the states. ರಾಜ್ಯದ ಕೆಲವು ತೆರಿಗೆಗಳನ್ನ ಕೇಂದ್ರ ವಿಧಿಸಿ ಅದನ್ನ ರಾಜ್ಯದ ಜೊತೆಗೆ ಹಂಚ್ಕೊಳ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಕೆಲವು ತೆರಿಗೆಗಳನ್ನ ಕೇಂದ್ರ ಸರ್ಕಾರವೇ ವಿಧಿಸಿ ತಾನೇ ವಸೂಲಿ ಮಾಡಿ ಅವುಗಳನ್ನ ರಾಜ್ಯಕ್ಕೆ ಹಂಚುತ್ತೆ. ಉದಾಹರಣೆಗೆ ನಿಮ್ಗೆ ರೈಲ್ವೆ ದರ ಇರ್ಬೋದು, ಸರಕುಗಳ ಮೇಲೆ ವಿಧಿಸುವಂತಹ ತೆರಿಗೆ ಇರ್ಬೋದು, ರೈಲ್ವೆ ಇರ್ಬೋದು, ಸಮುದ್ರ ಇರ್ಬೋದು, ವಿಮಾನದ ಮೂಲಕ ಪ್ರಯಾಣ, ಇವೆಲ್ಲದನ್ನಕ್ಕೆ ಸಂಬಂಧಪಟ್ಟಾಗೆ ಟರ್ಮಿನಲ್ ಟ್ಯಾಕ್ಸಸ್ ಅಂತ ಕರಿತೀವಿ ಅಥವಾ ಎಸ್ಟೇಟ್ ಸುಂಕ ಅಂತ ಕರಿತೀವಿ. ವೃತ್ತಪತ್ರಿಕೆ ಅಂದ್ರೆ ಮ್ಯಾಗಝಿನ್ಸ್ ಇರ್ಬೋದು, ಇವುಗಳ ಮೇಲೆ ಪ್ರಕಟ ಆಗುವಂತಹ ಜಾಹೀರಾತು, ಈ ಕೆಲವು ತೆರಿಗೆಗಳನ್ನ ಕೇಂದ್ರ ವಿಧಿಸುತ್ತೆ. ಮತ್ತೆ ಕೆಲವು ತೆರಿಗೆಗಳನ್ನ ಕೇಂದ್ರ ವಿಧಿಸಿದ್ರೆ ರಾಜ್ಯ ಅದನ್ನ ವಸೂಲಿ ಮಾಡ್ಕೊಳ್ತಾ ಹೋಗುತ್ತೆ. ಸೆಂಟ್ರಲ್ ಡಿಸೈಡ್ ಮಾಡುತ್ತೆ, ಸ್ಟೇಟ್ ಅದನ್ನ ಕಲೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ಟಾಂಪ್ ಡ್ಯೂಟಿ ಇರ್ಬೋದು, ಔಷಧಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ತಯಾರಿಕೆ ಇರ್ಬೋದು. ಮತ್ತೆ ಕೆಲವು ತೆರಿಗೆಗಳನ್ನ ಕೇಂದ್ರ ಸರ್ಕಾರ ವಿಧಿಸಿ ಅದೇ ವಸೂಲಿ ಮಾಡಿ ಅದನ್ನ ತನ್ನ ಮತ್ತೆ ರಾಜ್ಯಗಳ ನಡುವೆ ಹಂಚ್ಕೊಳ್ತಾ ಹೋಗುತ್ತೆ. ಕೇಂದ್ರ ವಿಧಿಸಿ ಕೇಂದ್ರನೇ ವಸೂಲಿ ಮಾಡಿ ಅದನ್ನ ತನ್ನ ಮತ್ತೆ ರಾಜ್ಯಗಳ ನಡುವೆ ಹಂಚ್ಕೊಳ್ತಾ ಹೋಗುತ್ತೆ. ಮತ್ತೆ ಇದಕ್ಕೆ ನಿಮ್ಗೆ ವರಮಾನ ತೆರಿಗೆ ಇರ್ಬೋದು, ಅಂದ್ರೆ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಾಗೆ ಇರ್ಬೋದು, ಅಥವಾ ಇದಕ್ಕೆ ಅಂತಂದ್ರೆ ಬರುವಂತಹ ಇವತ್ತು GST ಇದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನ ನಾವು ರೈಲ್ವೆ, ಪೋಸ್ಟ್, ಟೆಲಿಗ್ರಾಫ್, ಈ ತರದ ಅನೇಕ ಕಾರ್ಪೊರೇಷನ್ ಟ್ಯಾಕ್ಸ್ ಇದೆಲ್ಲದನ್ನು ನಾವು ಉದಾಹರಣೆ ಕೊಡ್ಬೋದು.
ಮತ್ತೆ ಕೆಲವು ಟ್ಯಾಕ್ಸ್ ಗಳನ್ನ ಕೇಂದ್ರ ಸರ್ಕಾರನೇ ವಿಧಿಸಿ ಕೇಂದ್ರ ಸರ್ಕಾರನೇ ಉಪಯೋಗಿಸ್ಕೊಳ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಇದರಲ್ಲಿ ಆಮದು ಮತ್ತು ರಫ್ತು ಸುಂಕ ಇದನ್ನ ನಾವು ನೋಡ್ತಾ ಹೋಗ್ತೀವಿ. ದೆನ್ ಫಿಫ್ತ್ ಒನ್ ಅಂದ್ರೆ ಟ್ಯಾಕ್ಸಸ್ ಲೆವಿಯೆಡ್ ಅಂಡ್ ಕಲೆಕ್ಟೆಡ್ ಯೂನಿಯನ್ ಬಟ್ ಶೇರ್ಡ್ ವಿತ್ ಸ್ಟೇಟ್. ಅದೇ ಆಗ್ಲೇ ಹೇಳಿದ್ನಲ್ಲ, ಈ ಕೆಲವು ಟ್ಯಾಕ್ಸ್ ಗಳನ್ನ ಕೇಂದ್ರ ಸರ್ಕಾರನೇ ವಿಧಿಸಿ ಕೇಂದ್ರ ಸರ್ಕಾರನೇ ಕಲೆಕ್ಟ್ ಮಾಡಿ ಅದನ್ನ ರಾಜ್ಯದ ಜೊತೆಗೆ ಹಂಚ್ಕೊಳ್ತಾ ಹೋಗುತ್ತೆ. ಸೊ ವಿದ್ಯಾರ್ಥಿಗಳೇ, ನಿಮ್ಗೆ ಹಣಕಾಸಿನ ಸಂಬಂಧ ಅಂದಾಗ ಸೊ ಸಹಜವಾಗಿ ನಾವು ಯಾವ ತರದ ಸಂಬಂಧವನ್ನ ಹೊಂದಿದೆ ಅಂತ ಚರ್ಚೆ ಮಾಡ್ಬೇಕಾದ್ರೆ ಮೊದಲನೆಯದಾಗಿ ನಮ್ಗೆ ಬರ್ಬೇಕಾಗಿರುವಂತಹದ್ದು ಅಂತಂದ್ರೆ ಒಂದು ಆದಾಯದ ಮೂಲಗಳ ಬಗ್ಗೆ ನಾವು ಥಿಂಕ್ ಮಾಡ್ಬೇಕು. ಅಂದ್ರೆ ಒಂದು ರಿಸೋರ್ಸ್, ವಾಟ್ ಟೈಪ್ ಆಫ್ ದ ರಿಸೋರ್ಸಸ್ ಆರ್ ದೇರ್, ಹೌ ಕೆನ್ ಇಟ್ ಅಲೋಕೇಟ್ ಬಿಟ್ವೀನ್ ದ ಸೆಂಟರ್ ಅಂಡ್ ಸ್ಟೇಟ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ನಮ್ಗೆ ಸಂವಿಧಾನ ಪ್ರಮುಖವಾಗಿ ಏನ್ ಹೇಳ್ತಾ ಹೋಗುತ್ತೆ, ಅದರ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಕಲೆಕ್ಷನ್ಸ್ ಇರ್ಬೋದು, ಮತ್ತೆ ಗ್ರಾಂಟ್ಸ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನ ಬಗ್ಗೆ ಏನ್ ಮಾತಾಡ್ತಾ ಹೋಗುತ್ತೆ ಅನ್ನೋಂತಹದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ನಿಮ್ಗೆ ಸ್ಟೇಟ್ ಆಸ್ ಫೈನಾನ್ಷಿಯಲ್ ಪವರ್ ಆಸ್ ಫಾಲೋಸ್ ಅಂತ ಹೇಳ್ತಾ ಹೋಗ್ತೀವಿ. ಕೆಲವು ವಿಷಯಗಳಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಅಧಿಕಾರ, ಅಲೋಕೇಶನ್ ಆಫ್ ರೆವಿನ್ಯೂ ಇರ್ಬೋದು, ಗ್ರಾಂಟ್ಸ್ ಇನ್ ಏಡ್ಸ್ ಇರ್ಬೋದು, ಅಥವಾ ಲೋನ್ಸ್ಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗ್ತೀವಿ. ಸೊ ಇದನ್ನ ಚರ್ಚೆ ಮಾಡೋದಿಕ್ಕಿಂತ ಮುಂಚೆ ನಿಮಗೆ ಫೈನಾನ್ಷಿಯಲ್ ರಿಲೇಷನ್ ಅಂದಾಗ ನಿಮ್ಮ ಫೈನಾನ್ಸ್ ರಿಲೇಷನ್ ಅಡಿಯಲ್ಲಿ ದ ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆರ್ಟಿಕಲ್ 268 to 293. Article 268 to 293 in part 12 of the Constitution deal with center and state financial allocation. Constitution deal with the center and state financial relations. Beside these, there are other provisions dealing with the same subject. Which part of the Constitution? Article 268 to 293 in part 12. So ವಿದ್ಯಾರ್ಥಿಗಳೇ, ನಿಮಗೆ ಸಂವಿಧಾನಬದ್ಧವಾಗಿ ಕೇಂದ್ರ ರಾಜ್ಯದ ನಡುವಿನ ಅಧಿಕಾರದ ಹಂಚಿಕೆಯಾಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. The financial relation between the union and states can be studied under the article, ಅಂದ್ರೆ ಸಂವಿಧಾನದ 268ರಿಂದ 293ನೇ ವಿಧಿಗಳು ಭಾಗ 12 ಯಾವುದರ ಬಗ್ಗೆ ವಿವರಣೆಯನ್ನ ಕೊಡುತ್ತೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯದ ನಡುವಿನ ಹಣಕಾಸಿನ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ನಮ್ಗೆ ಇದಕ್ ಪ್ರಮುಖವಾಗಿ ನಾವು ಇದಕ್ ನೋಡುವಾಗ ಏನಾಗತ್ತೆ ಅಂತಂದ್ರೆ ಒಂದು ಇದರ ಸಂಬಂಧ ನಮ್ಗೆ ಏನಾಗತ್ತೆ ಅಂತಂದ್ರೆ ಒಂದು ಸಂವಿಧಾನ ಏನ್ ಹೇಳಿದೆ ಅನ್ನುವಂತಹದ್ದು ಒಂದು, ಮತ್ತೆ ರಿಯಾಲಿಟಿ ಅನ್ನುವಂತಹದ್ದು ಏನಿದೆ ಅನ್ನುವಂತಹದ್ದು ಇನ್ನೊಂದು. ಸೊ ಇದನ್ನ ಇಟ್ಕೊಂಡು ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಫೈನಾನ್ಷಿಯಲ್ ರಿಲೇಷನ್ಗೆ ಸಂಬಂಧಪಟ್ಟ ಹಾಗೆ ಪ್ರಾರಂಭದಲ್ಲಿ ನಾವೇನ್ ಹೇಳಿದ್ವಿ, ಅದರಲ್ಲಿ ಅಷ್ಟು ಮಟ್ಟಿನ ಒಂದು ಸ್ಪಷ್ಟತೆ ಅನ್ನುವಂತಹದ್ದು ನಾವು ನೋಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ವಿ. ಯಾಕೆ ಅಂತಂದ್ರೆ ಅದನ್ನ ಟೈಮ್ ಬೀಯಿಂಗ್ ಅದನ್ನ ಬದಲಾವಣೆಗೆ ಒಳಪಡಿಸ್ಕೊಳ್ಳುವಂತಹ ಅವಕಾಶ ಯಾರಿಗಿದೆ ಅಂತಂದ್ರೆ ಸಂವಿಧಾನನೇ ಕೇಂದ್ರಕ್ಕೆ ಕೊಟ್ಟಿರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಆ ಕಾರಣಕ್ಕೆ ಮತ್ತೆ ಅದರ ಅಡಿಯಲ್ಲಿ ನಮಗೆ ಸೊ ಕೆಲವು ಅಂದ್ರೆ ಟ್ಯಾಕ್ಸಿನ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ 5 ಕ್ಯಾಟಗರಿಯನ್ನ ನೋಡ್ತಾ ಹೋಗ್ತೀವಿ. ಸೊ ಆ 5 ಕ್ಯಾಟಗರಿಯಲ್ಲಿ ದ ಫಸ್ಟ್ ಒನ್ ಈಸ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಲೆವಿಡ್ ಬೈ ದ ಯೂನಿಯನ್ ಬಟ್ ಕಲೆಕ್ಟೆಡ್ ಅಂಡ್ appropriated by the states, article 268. Then service taxes levied by the center but collected and appropriated by the center and states. Then taxes levied and collected by the union but assigned to the state within which they are leviable. Taxes levied and collected by the union and distributed between the union and the state. Surcharge and certain taxes. Surcharge and certain taxes. Taxes levied and collected and retained by the states.
states. Then taxes levied and collected and retained by the states. Then grants in aids related. So ಇಲ್ಲಿ ನಿಮ್ಗೆ ಟ್ಯಾಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ನಾವು ಯಾವ್ಯಾವ ಅಂಶಗಳನ್ನ ನೋಡ್ತಾ ಹೋಗ್ತೀವಿ ಅಂತಂದ್ರೆ ಇಷ್ಟು ಸಂಗತಿಗಳು. ಕೇಂದ್ರ ಸರ್ಕಾರನೇ ವಿಧಿಸತ್ತೆ, ಕೇಂದ್ರ ಸರ್ಕಾರನೇ ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಕೇಂದ್ರ ಸರ್ಕಾರ ವಿಧಿಸತ್ತೆ, ರಾಜ್ಯ ಸರ್ಕಾರಗಳ ಜೊತೆಗೆ ಹಂಚ್ಕೊಳ್ತಾ ಹೋಗುತ್ತೆ, ಕೇಂದ್ರ ಸರ್ಕಾರ ವಿಧಿಸತ್ತೆ, ರಾಜ್ಯ ಸರ್ಕಾರ ಕಲೆಕ್ಟ್ ಮಾಡ್ಕೊಂಡು ಕೇಂದ್ರ ಕೊಡ್ತಾ ಹೋಗುತ್ತೆ, ಮತ್ತೆ ಕೇಂದ್ರ ಸರ್ಕಾರನೇ ವಿಧಿಸಿ ಕೇಂದ್ರ ಸರ್ಕಾರದ ಅದನ್ನ ಉಪಯೋಗಿಸ್ಕೊಳ್ಳುವಂತಹ ಒಂದು ಅಂಶ. ಸೊ ಹೀಗೆ ನಮ್ಗೆ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂಗತಿಗಳನ್ನ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಮ್ಗೆ ಬಹಳ ಪ್ರಮುಖವಾಗಿ ನಾವು ನೋಡುವಂತಹದ್ದು ಅಂತಂದ್ರೆ ಅಲೋಕೇಶನ್ ಆಫ್ ದ ಟ್ಯಾಕ್ಸಿಂಗ್ ಪವರ್ಸ್. ಅಲೋಕೇಶನ್ ಆಫ್ ದ ಟ್ಯಾಕ್ಸಿಂಗ್ ಪವರ್ಸ್ ನಾವು ಅಲ್ಲೇ ಚರ್ಚೆ ಮಾಡಿದ್ವಿ. ಹೌ ಕ್ಯಾನ್ ದ ಅಲೋಕೇಶನ್ ಆಫ್ ದ ಟ್ಯಾಕ್ಸಿಂಗ್ ಪವರ್ಸ್ ಅಂತ ಅಂದಾಗ ದ ಪಾರ್ಲಿಮೆಂಟ್ ಹ್ಯಾಸ್ ಎಕ್ಸ್ಕ್ಲೂಸಿವ್ ಪವರ್ ಟು ಲೆವಿ ಟ್ಯಾಕ್ಸಸ್ ಆನ್ ಸಬ್ಜೆಕ್ಟ್ಸ್ enumerated in the union list. We know there are 3 types of list: union list, state list, then concurrent list, then residuary power, then residuary power of taxation. The first union list is related to the central. The parliament have an authority to impose the tax on the subject of which are 15 subjects are there related to financial aspect. So ಇಲ್ಲಿ ನಿಮಗೆ ಅಲೋಕೇಶನ್ ಅನ್ನುವಂತಹದ್ದು ತೆರಿಗೆಯ ಅಲೋಕೇಶನ್ ಅಥವಾ ಹಂಚಿಕೆ ಅನ್ನುವಂತಹದ್ದು ಹೇಗಾಗಿದೆ ಅನ್ನೋದಾದರೆ, ಅಲೋಕೇಶನ್ ಆಫ್ ದ ಟ್ಯಾಕ್ಸಿಂಗ್ ಪವರ್, ತೆರಿಗೆಯ ಒಂದು ಹಂಚಿಕೆ ಅನ್ನುವಂತಹದ್ದು ಹೇಗಾಗಿದೆ ಅಂತ ನೋಡ್ತಾ ಹೋಗೋದಾದರೆ, ನಾವು ಮುಂಚೆನೆ ಹೇಳ್ತಾ ಹೋದ್ವಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಮತ್ತೆ ಉಳಿಕೆ ಅಧಿಕಾರಗಳು ಅನ್ನುವಂತಹ ಅಂಶವನ್ನ ನಾವು ಚರ್ಚೆ ಮಾಡ್ತಾ ಬಂದ್ವಿ. ಸೊ ಇಲ್ಲಿ ನಾವು ಇದನ್ನ ನೋಡುವಾಗ ಪ್ರಮುಖವಾಗಿ ನಾವು ಇದಕ್ಕೆ ಸಂಬಂಧಪಟ್ಟಾಗೆ ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ 15 ವಿಷಯಗಳು ಅಂತ ಕರಿತೀವಲ್ಲ, ಕೇಂದ್ರದ ಅಡಿಯಲ್ಲಿ ಬರಬಹುದಾದಂತಹ 15 ವಿಷಯಗಳ ಮೇಲೆ ಕೇಂದ್ರ ತೆರಿಗೆಯನ್ನ ವಿಧಿಸುವಂತಹ ಅವಕಾಶ ಹೊಂದಿರುತ್ತೆ. ಕೇಂದ್ರ ತೆರಿಗೆಯನ್ನ ವಿಧಿಸುವಂತಹ ಅಧಿಕಾರವನ್ನ ಹೊಂದಿರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಅದೇ ತರ ಸ್ಟೇಟ್ ಲೆಜಿಸ್ಲೇಚರ್ ಹ್ಯಾಸ್ ಎಕ್ಸ್ಕ್ಲೂಸಿವ್ ಪವರ್ ಟು ಲೆವಿ ಟ್ಯಾಕ್ಸಸ್ ಸಬ್ಜೆಕ್ಟ್ಸ್ ಆರ್ ಎನ್ಶೂರ್ಡ್ ಬೈ ಸ್ಟೇಟ್ ಲಿಸ್ಟ್. 20 ವಿಷಯಗಳ ಮೇಲೆ, ರಾಜ್ಯಕ್ಕೆ ಸಂಬಂಧಪಟ್ಟಂತಹ 20 ವಿಷಯಗಳ ಮೇಲೆ ತೆರಿಗೆಯನ್ನ ವಿಧಿಸುವಂತಹ ಅಧಿಕಾರ ಯಾರಿಗಿದೆ? ಸ್ಟೇಟ್ ಗೆ ಇರುವಂತಹದನ್ನ ಬಟ್ ಬೋತ್ ದ ಪಾರ್ಲಿಮೆಂಟ್ ದ ಸ್ಟೇಟ್ ಲೆಜಿಸ್ಲೇಚರ್ ಗೆ ಇರೋದನ್ನ ನೋಡ್ತಾ ಹೋಗ್ತೀವಿ. ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆ ಬೋತ್ ದ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಎರಡಕ್ಕೂ ಸಂಬಂಧಪಟ್ಟಾಗೆ 3 ವಿಷಯ ಇದಕ್ಕೆ ಸಂಬಂಧಪಟ್ಟಾಗೆ ಟ್ಯಾಕ್ಸ್ ಅನ್ನ ಹಾಕುವಂತಹ ಅಧಿಕಾರ ಇರೋದನ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ಎಷ್ಟು ಪಟ್ಟಿ ಇದೆ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಮತ್ತೆ ಉಳಿಕೆ ಅಧಿಕಾರ. ಸೊ ಈ ಹಂತದಲ್ಲಿ ನಮಗೆ ಕೇಂದ್ರ ಮತ್ತೆ ರಾಜ್ಯಗಳ ನಡುವೆ ಹೇಗೆ ಇದಾಗಿದೆ ಅಂತ ಅನ್ನುವಂತಹದನ್ನ ಚರ್ಚೆ ಮಾಡ್ತಾ ಇದ್ದೀವಿ. ದೆನ್ ರೆಸಿಡರಿ ಪವರ್, ಉಳಿಕೆ ಅಧಿಕಾರಕ್ಕೆ ಸಂಬಂಧಪಟ್ಟಾಗೆ ದ ರೆಸಿಡರಿ ಪವರ್ ಆಫ್ ಟ್ಯಾಕ್ಸೇಷನ್, ದಟ್ ಈಸ್ ದ ಪವರ್ ಆಫ್ ಇಂಪೋಸಸ್ ಟ್ಯಾಕ್ಸಸ್ ನಾಟ್ enumerated in any of the 3 list. It is vested in the parliament. The Parliament have an authority to impose the tax on the residuary list. So for example, gift tax, wealth tax, expenditure tax. So ಇಲ್ಲಿ ನಿಮಗೆ ಪ್ರಮುಖವಾಗಿ ಇದರ ಅಡಿಯಲ್ಲಿ ನಾವು ನೋಡುವಂತಹ ಅಂಶ ಅಂತಂದ್ರೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತೆ ಸಮವರ್ತಿ ಪಟ್ಟಿಯಲ್ಲಿ ಬರಬಹುದಾದಂತಹ ವಿಷಯಗಳ ಮೇಲೆ ಅಲೋಕೇಶನ್, ಅಧಿಕಾರದ ಹಂಚಿಕೆ ಹೇಗಾಗಿದೆ ಅಂತ ನೋಡ್ತಾ ಹೋದ್ರೆ, ಸೊ ಇದು ಕೇಂದ್ರ ಪಟ್ಟಿಯ ಮೇಲೆ ಪಾರ್ಲಿಮೆಂಟ್ಗೆ ಟ್ಯಾಕ್ಸ್ ಅನ್ನ, ತೆರಿಗೆಯನ್ನ ವಿಧಿಸುವಂತಹ ಅಧಿಕಾರ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಅದೇ ತರ ನಮಗೆ ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆ ತೆರಿಗೆಯನ್ನ ವಿಧಿಸುವಂತಹದ್ದು, ಸಮವರ್ತಿ ಪಟ್ಟಿಯ ವಿಷಯಗಳಿಗೆ ಸಂಬಂಧಪಟ್ಟಾಗೇನು ತೆರಿಗೆಯನ್ನ ವಿಧಿಸುವಂತಹ ಅಧಿಕಾರ ಇರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಉಳಿಕೆ ಅಧಿಕಾರದ ಮೇಲೂನು,
ಉಳಿಕೆ ಅಧಿಕಾರದ ಮೇಲೂ ಅಥವಾ ಉಳಿಕೆ ಪಟ್ಟಿಯಲ್ಲಿ ಅಥವಾ ರೆಸಿಡರಿ ಪವರ್ ಅಲ್ಲೂ ಸಹ ಕೇಂದ್ರ ಮತ್ತೆ ಹೆಚ್ಚು ಅಧಿಕಾರವನ್ನ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಹೊಂದಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ವಿದ್ಯಾರ್ಥಿಗಳು, ನಿಮ್ಗೆ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡುವಂತಹದ್ದು ಅಂತಂದ್ರೆ, ಒಂದು ಇದಕ್ಕೆ ಸಂಬಂಧಪಟ್ಟಾಗೆ ಕೇಂದ್ರ ಮತ್ತೆ ರಾಜ್ಯದ ನಡುವಿನ ಹಣಕಾಸಿನ ಸಂಬಂಧವನ್ನ ನೀವು ಚರ್ಚೆ ಮಾಡ್ತಾ ಹೋಗ್ಬೇಕಾದಾಗ ಕೇಂದ್ರದ ಸರ್ಕಾರದ ಆದಾಯದ ಮೂಲ ಯಾವ್ದಾಗ್ತಾ ಹೋಗುತ್ತೆ, ರಾಜ್ಯ ಸರ್ಕಾರದ ಆದಾಯದ ಮೂಲ ಯಾವ್ದಾಗ್ತಾ ಹೋಗುತ್ತೆ ಅನ್ನುವಂತಹದ್ದು ಬಹಳ ಪ್ರಮುಖವಾಗ್ತಾ ಹೋಗುತ್ತೆ. ಸೊ ನಿಮ್ಗೆ ಇಲ್ಲಿ ಕೇಂದ್ರ ಸರ್ಕಾರದ ಆದಾಯದ ಮೂಲ ಅಂದಾಗ ರೈಲ್ವೆ ಬಗ್ಗೆ ಮಾತಾಡ್ತೀವಿ, ಸಮುದ್ರದ ಬಗ್ಗೆ ಮಾತಾಡ್ತೀವಿ, ವಿಮಾನ ಪ್ರಯಾಣದ ಮೇಲಿನ ಇದಾಗುತ್ತೆ, ಟರ್ಮಿನಲ್ ಟ್ಯಾಕ್ಸಸ್ ಇರುತ್ತೆ, ಎಸ್ಟೇಟ್ ಟ್ಯಾಕ್ಸ್ ಇರ್ಬೋದು, ಆಮದು ಮತ್ತು ರಫ್ತು ಸುಂಕಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಅಥವಾ ಅಬಕಾರಿ ಸುಂಕದ ಬಗ್ಗೆ, ಇವೆಲ್ಲವೂ ಕೇಂದ್ರದ ಅಡಿಯಲ್ಲಿ ಬರಬಹುದಾದಂತಹ ಮುಖ್ಯ ಆದಾಯದ ಮೂಲ ಆಗ್ತಾ ಹೋಗುತ್ತೆ. ರಾಜ್ಯದ ಆದಾಯ ಮೂಲ ಅಂದಾಗ ಭೂ ಕಂದಾಯ ಇರ್ಬೋದು, ಅಥವಾ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಎಸ್ಟೇಟ್ ಸುಂಕ ಇರ್ಬೋದು, ಕಟ್ಟಡಗಳ ಮೇಲೆ ವಿಧಿಸಬಹುದಾದಂತಹ ಸುಂಕ ಇರ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಒಂದು ಆದಾಯದ ಸಂಪನ್ಮೂಲಗಳು ಕೇಂದ್ರದ ಸಂಪನ್ಮೂಲಗಳಷ್ಟು ಪರಿಣಾಮಕಾರಿಯಾಗಿಲ್ಲದೆ ಇರೋದನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ಕೇಂದ್ರ ಸರ್ಕಾರದ ವಿಧಿಸುವಂತಹ ತೆರಿಗೆ 60% ಇದ್ರೆ, ಕೇಂದ್ರ ಸರ್ಕಾರ ವಿಧಿಸುವಂತಹ ತೆರಿಗೆ 60% ಇದ್ರೆ, ರಾಜ್ಯ ಸರ್ಕಾರ ವಿಧಿಸುವ ತೆರಿಗೆ ಕೇವಲ 33% ಇರೋದನ್ನ ನೋಡ್ತಾ ಹೋಗ್ಬೋದು. ರಾಜ್ಯ ಸರ್ಕಾರ ವಿಧಿಸುವ ತೆರಿಗೆಯ ಪ್ರಮಾಣ ಕೇವಲ ನಿಮಗೆ 33% ಇರ್ಬೋದು. ದ ಅಲೋಕೇಶನ್ ಆಫ್ ದ ಟ್ಯಾಕ್ಸ್ ಫಾರ್ 67%, ಸೆಂಟ್ರಲ್ ಹ್ಯಾವ್ ಅನ್ ಅಥಾರಿಟಿ ಟು impose the tax. The share of the taxes levied by the central amount to 67% of the total, and the taxes collected by the state amount only to about 33%, only about 33%. ಸೊ ಒಂದು ನಿಮಗೆ ಒಂದು ಸಿಸ್ಟಮ್ ಅನ್ನುವಂತಹದ್ದು ನಡಿಬೇಕು ಅಂತ ಅಂದಾಗ ಒಂದು ಹಣಕಾಸಿನ ಅಂಶ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ. ಸೊ ಆದ್ರೆ ಇಲ್ಲಿ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗ ನಾವು ಚರ್ಚೆಯನ್ನ ಮಾಡ್ತಾ ಹೋದಾಗ ಇದನ್ನ ನೋಡ್ತಾ ಹೋದಾಗ ಆದಾಯದ ಒಂದು ಮೂಲಕ್ಕೆ ಸಂಬಂಧಪಟ್ಟಾಗೆ ನೋಡ್ತಾ ಹೋಗಿರಿ, ಅಥವಾ ಬೇರೆ ಸಂಗತಿಗಳನ್ನ ನೀವು ನೋಡ್ತಾ ಹೋದಾಗ ಸಹಜವಾಗಿ ಏನಾಗತ್ತೆ ಅಂತಂದ್ರೆ ಕೇಂದ್ರದ ಒಂದು ಪಾಲು ಹೆಚ್ಚಿರುವಂತಹದ್ದನ್ನ, ಅದಕ್ಕೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಹೀಗೆ ನಿಮ್ಗೆ ಟ್ಯಾಕ್ಸಿಂಗ್ ಅಲೋಕೇಶನ್ ಅಂತಂದಾಗ ಒಂದು ಲೀಸ್ಟ್ ಇದೆಯಲ್ಲ, ಅದೇ 3 ಲಿಸ್ಟ್ ಈಸ್ ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಮತ್ತೆ ರಾಜ್ಯದ ನಡುವಿನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲೋಕೇಶನ್ ಆಫ್ ದ ಪವರ್ ಅಲ್ಲೇನೆ ನಾವು ನೋಡುವಂತಹದ್ದು ಅಂತಂದ್ರೆ, ದೆನ್ ಅಲೋಕೇಶನ್ ಆಫ್ ಟ್ಯಾಕ್ಸಿಂಗ್ ಪವರ್ ಅಲ್ಲೇನೆ ಒಂದು ನಿಮಿಷ. So further, the Constitution has placed the following restriction on the taxing power of the state. Yes, state least valid state ge adhikara ide, but further the Constitution has placed the following restriction. It have an authority to impose the restriction on the taxing power of the state. So a state legislature can impose tax on profession, trades, calling and employment, but the total amount of such tax payable by any person should not exceed Rs 2,500 per annum. State legislature can impose taxes on profession. ಅಂದ್ರೆ ಇಲ್ಲಿ ನಾವು ಕೆಲವು ವಿಷಯಗಳ ಮೇಲೆ ರಾಜ್ಯ ಇದನ್ನ ಮಾಡಬಹುದು ಅಂತ ಹೇಳ್ತಾ ಹೋಗ್ತೀವಿ, ಆದರೆ ಅದರ ಮೇಲೂ ನಿರ್ಬಂಧವನ್ನ ವಿಧಿಸುವ ಅಧಿಕಾರ ಪಾರ್ಲಿಮೆಂಟ್ಗೆ ಇದೆ. ಕೆಲವೊಂದು ಇದಕ್ಕೆ ಸಂಬಂಧಪಟ್ಟಾಗೆ ಅಂದ್ರೆ ಇಲ್ಲಿ ವರಮಾನ ತೆರಿಗೆಯನ್ನ, ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ಸ್ಟೇಟ್ ಇಂಪೋಸ್ ಮಾಡಬಹುದು, ಆದರೆ ಅದರ ಒಂದು ಮಿತಿ ಅನ್ನುವಂತಹದ್ದು 2,500ಕ್ಕಿಂತ ಮೀರಬಾರ್ದು. ಅದೇ ಒಬ್ಬ 2,500 per annum ಅನ್ನುವಂತಹದ್ದು ಮೇಲೆ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ಹಾಕ್ಬಹುದು.
ಬಟ್ ಅದರ ಲಿಮಿಟ್ ಅನ್ನುವಂತಹದ್ದು ಕ್ರಾಸ್ ಆಗ್ಬಾರ್ದು ಅಂತ ಹೇಳ್ತಾ ಹೋಗುತ್ತೆ. ಸೊ ದೆನ್ ಮಾರಾಟದ ತೆರಿಗೆ ಬಗ್ಗೆ ಮಾತಾಡ್ತಾ ಹೋಗುತ್ತೆ, ಉದ್ಯೋಗ ತೆರಿಗೆ, ಆಮೇಲೆ ವಾಹನಗಳ ಮೇಲೆ ತೆರಿಗೆ, ಮಾರಾಟದ ತೆರಿಗೆ ಅಂತ ಹೇಳುತ್ತೆ. ಬಟ್ ಸ್ಟೇಟ್ ಲೆಜಿಸ್ಲೇಚರ್ ಕೆನ್ ಇಂಪೋಸ್ ಟ್ಯಾಕ್ಸಸ್ ಆನ್ ದ ಸೇಲ್ ಆರ್ ಪರ್ಚೇಸಸ್ ಆಫ್ ಗೂಡ್ಸ್. But this power of the state to be impose sale tax is subjected to the 4 restriction. ಅದ್ರ ಮೇಲೂ 4 ರಿಸ್ಟ್ರಿಕ್ಷನ್ ಗಳನ್ನ ಆಗ್ತಾ ಹೋಗೋದನ್ನ ನೋಡ್ತೀವಿ. ನಿಮ್ಗೆ ಇದೆಲ್ಲ ಡೀಟೇಲ್ ಆಗಿ ಏನ್ ಬೇಕಾಗಿಲ್ಲ. ಬಟ್ ರಾಜ್ಯದ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಉಳಿಕೆ ಅಧಿಕಾರದ ಮೇಲೆ ಅದಕ್ಕಿರುವಂತಹ ಅಧಿಕಾರದ ಬಗ್ಗೆ ಬರೀರಿ. ರಾಜ್ಯದ ಇದ್ರ ಮೇಲೆ ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆ ರಾಜ್ಯ ಕಾನೂನು ಮಾಡಬಹುದು, ಅದಕ್ಕೆ ಇರುವಂತಹ ಲಿಮಿಟೇಷನ್ಸ್ ಬಗ್ಗೆ ನೀವು ಮೆನ್ಷನ್ ಮಾಡ್ತಾ ಹೋಗಿ. ಸೊ ಇದು ನಿಮ್ಗೆ ಫರ್ದರ್ ಸ್ಟಡೀಸ್ ನಿಮ್ಗೆ ಏನಾದ್ರು ಇದರಲ್ಲಿ ನಿಮ್ಗೆ ಲಕ್ಷ್ಮೀಕಾಂತ್ ಬುಕ್ ಅಲ್ಲೋ ಅಥವಾ ಇದ್ರಲ್ಲೋ ಸಿಕ್ತಾ ಹೋಗುತ್ತೆ. ಸೊ ಅದನ್ನ ಸ್ವಲ್ಪ ಅಂದ್ರೆ ನಿಮ್ಮ ಇದಕ್ಕೆ ಬೇಕಾದ್ರೆ ಇದನ್ನ ಸ್ವಲ್ಪ ಫೋಕಸ್ ಮಾಡಿ. ಯಾವ ತರದ ಒಂದು ರಿಸ್ಟ್ರಿಕ್ಷನ್ ಅನ್ನುವಂತಹದನ್ನ ಅದು ಒಳಗೊಂಡಿರುತ್ತೆ ಅನ್ನುವಂತಹ 4 ಅಂಶಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಸೊ ನೋ ಟ್ಯಾಕ್ಸಸ್ ಕೆನ್ ಬಿ ಇಂಪೋಸ್ಡ್ ಆನ್ ದ ಸೇಲ್ ಆರ್ ಪರ್ಚೇಸಸ್ ಟೇಕಿಂಗ್ ಪ್ಲೇಸ್ ಔಟ್ಸೈಡ್ ದ ಸ್ಟೇಟ್. ರಾಜ್ಯದ ಹೊರಗಡೆ ಆಗುವಂತಹ ಯಾವುದೇ ಒಂದು ಮಾರಾಟದ ಮೇಲೆ ರಾಜ್ಯ ತೆರಿಗೆಯನ್ನ ವಿಧಿಸೋಕ್ ಬರಲ್ಲ. ನೋ ಟ್ಯಾಕ್ಸ್ ಕೆನ್ ಬಿ ಇಂಪೋಸ್ಡ್ ಆನ್ ದ ಸೇಲ್ ಅಂಡ್ ಪರ್ಚೇಸಸ್ ಟೇಕಿಂಗ್ ಪ್ಲೇಸ್ ಇನ್ ದ ಕೋರ್ಸ್ ಆಫ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್. ಆಮದು ಮತ್ತು ರಫ್ತುಗಳ ಮೇಲೆ ತೆರಿಗೆಯನ್ನ ವಿಧಿಸೋಕ್. ನೋಡಿ ಇಲ್ಲಿ ಏನ್ ಹೇಳಿದೆ ಅಂದ್ರೆ, ನಾವೇನ್ ಹೇಳಿದ್ವಿ, ರಾಜ್ಯದ ಪಟ್ಟಿಯ ವಿಷಯ ಮೇಲೆ ರಾಜ್ಯ ಕಾನೂನು ಮಾಡಬಹುದು ಅಂತ ಹೇಳಿದ್ವಿ, ಕೃಷಿ ಆದಾಯದ ಮೇಲೆ ಮಾಡಬಹುದು, ತೆರಿಗೆ ಮೇಲೆ ಮಾಡಬಹುದು ಅಂತ ಹೇಳಿದ್ವಿ. ಆದ್ರೆ ಅದ್ರ ಮೇಲೆ ಯಾವ ಲಿಮಿಟೇಷನ್ ಅನ್ನ ಪುನಃ ಸಂವಿಧಾನ ವಿಧಿಸ್ತಾ ಹೋಗುತ್ತೆ ಅನ್ನುವಂತಹದ್ದೇ ಇದ್ರ ಅರ್ಥ. ಇದಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಹೆಚ್ಚು ಒಂದು ತಲೆ ಕೆಡಿಸ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಏನಾಗ್ಬೋದು ಅನ್ನುವಂತಹದ್ದು ಒಂಚೂರು ಮಾಹಿತಿ ಇದ್ರೆ ಸಾಕು ನಿಮ್ಗೆ. ಸೊ ದೆನ್ ನೆಕ್ಸ್ಟ್ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಅಂತಂದ್ರೆ ಅಲೋಕೇಶನ್ ಆಫ್ ಟ್ಯಾಕ್ಸ್ ಅಲ್ಲಿ ಲಿಮಿಟೇಷನ್ ಬಗ್ಗೆ ನೋಡ್ತಾ ಹೋಗ್ತೀವಿ. ಸೊ ಅದ್ರ ಜೊತೆಗೆ ನಮ್ಗೆ ನಾರ್ಮಲ್ ಆಗಿ ಇವಾಗ ಈ ಕಾನ್ಸೆಪ್ಟ್ ಗಳನ್ನ ನಾವು ಚರ್ಚೆಗೆ ಒಳಪಡಿಸ್ಬೇಕಾದ್ರೆ, ಸೊ ಇವತ್ತಿನ GST ಅನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಯೋಚನೆ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅಲೋಕೇಶನ್ ಆಫ್ ಟ್ಯಾಕ್ಸಿಂಗ್ ಪವರ್ಸ್ ಅಂತ ಅಂದಾಗ ಸ್ಟೇಟ್ ಲೆಜಿಸ್ಲೇಚರ್, ಇದನ್ನ ನಾನು ಆಗ್ಲೇ ಮಾಡಿದ ಆ ಸ್ಲೈಡ್ ಅಲ್ಲೇ. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ರೆವಿನ್ಯೂ, ನಿಮ್ಮ ರೆವಿನ್ಯೂ ಅಥವಾ ಕಂದಾಯದ ಒಂದು ಹಂಚಿಕೆ, ಒಂದು ನಾವು ಇದಕ್ಕೆ ಸಂಬಂಧಪಟ್ಟಾಗೆ ನೋಡಿದ್ವಿ. ಅಂದ್ರೆ ಟ್ಯಾಕ್ಸಿನ ಆದಾಯದ ಒಂದು ಹಂಚಿಕೆ ಏನಾಗ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋದ್ವಿ. ಸೊ ಇಲ್ಲಿ ನಮ್ಗೆ ಪ್ರಮುಖವಾಗಿ ಇದರ ಅಡಿಯಲ್ಲಿ ನಾವು ನೋಡುವಂತಹದ್ದು ಏನು ಅಂತಂದ್ರೆ, ಒಂದು ಡಿಸ್ಟ್ರಿಬ್ಯೂಷನ್ ಆಫ್ ದ ರೆವಿನ್ಯೂ. ಸೊ ಇಲ್ಲಿ ರೆವಿನ್ಯೂ ಅಥವಾ ಆದಾಯದ ಮೂಲವನ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಸೆಂಟ್ರಲ್ ಸ್ಟೇಟ್ ಫೈನಾನ್ಷಿಯಲ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ಇದೀವಿ, ಆಯ್ತಾ. ಸೆಂಟ್ರಲ್ ಸ್ಟೇಟ್ ಫೈನಾನ್ಷಿಯಲ್ ರಿಲೇಶನ್ಶಿಪ್ ಅಲ್ಲಿ ಪ್ರಮುಖವಾಗಿ ನಾವು ನೋಡುವಂತಹದ್ದೇನು ಅಂದ್ರೆ, ಒಂದು ಆದಾಯದ ಮೂಲ. ಆದಾಯದ ಮೂಲ, ಕೇಂದ್ರಕ್ಕೆ ಎಷ್ಟು ಆದಾಯದ ಮೂಲ ಇದೆ, ರಾಜ್ಯಕ್ಕೆ ಎಷ್ಟು ಆದಾಯದ ಮೂಲ ಇದೆ. ಟ್ಯಾಕ್ಸಿಂಗ್ ಅಲೋಕೇಶನ್, ಟ್ಯಾಕ್ಸಿನ ಹೆಂಗೆ ಅಲೋಕೇಟ್ ಮಾಡ್ತಾ ಹೋಗುತ್ತೆ. ಸೊ ಎರಡನೇದು ನಾವು ನೋಡ್ತಾ ಇರುವಂತಹದ್ದು ಡಿಸ್ಟ್ರಿಬ್ಯೂಷನ್ ಆಫ್ ದ ರೆವಿನ್ಯೂ ಇರ್ಬೋದು. ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಂದಂತಹ ಆದಾಯವನ್ನ ಹೇಗೆ ಹಂಚ್ಕೊಳ್ತಾ ಹೋಗುತ್ತೆ. ದ 88th amendment of 2000 and 88th amendment of the 2003 have introduced major changes in the scheme of the distribution of tax revenues between the center and states. So ಇಲ್ಲಿ ನಿಮಗೆ 2000 ಮತ್ತೆ 2003 ಮತ್ತೆ ಇತ್ತೀಚೆಗೆ ಆದಂತಹ ನಿಮ್ಮ GST ಯಲ್ಲಿ ಬಂದಂತಹ ಬದಲಾವಣೆ ರೆವಿನ್ಯೂವಿನ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಾವ ತರದ ಬದಲಾವಣೆಯನ್ನ ತಂದಿದೆ ಅನ್ನುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಕೇಂದ್ರ ಮತ್ತೆ ರಾಜ್ಯದ ನಡುವಿನ ಒಂದು ಆದಾಯದ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಪ್ರಮಾಣ ಅಂದ್ರೆ 80ನೇ ತಿದ್ದುಪಡಿ ಮತ್ತೆ ಎಲ್ಲಿ 2000ದಲ್ಲಿ ಆದಂತಹ ತಿದ್ದುಪಡಿ ಮತ್ತು 88ನೇ ತಿದ್ದುಪಡಿ 2003ರಲ್ಲಿ ಆದಂತಹ ತಿದ್ದುಪಡಿ ಬಹಳಷ್ಟು ಬದಲಾವಣೆಗಳನ್ನ ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸ್ ರೆವಿನ್ಯೂ, ಸಂಬಂಧಪಟ್ಟ ಟ್ಯಾಕ್ಸ್ ಇಂದ ಕಲೆಕ್ಟ್ ಆದಂತಹ ಅಮೌಂಟ್ ಅನ್ನ ಕೇಂದ್ರ ಮತ್ತೆ ರಾಜ್ಯಗಳ ನಡುವೆ ಹಂಚುವಂತಹ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹಂಚಬೇಕು ಅನ್ನುವಂತಹದ್ದಕ್ಕೆ ಬಹಳ ದೊಡ್ಡ ಬದಲಾವಣೆ ಆಗಿದೆ ನೋಡ್ತಾ ಹೋಗ್ತೀವಿ.
The 80th amendment was enacted to give effect to the recommendation of the 10th Finance Commission. ನೀವು ಇಲ್ಲಿ 10th Finance Commission ಬಗ್ಗೆ ಹೇಳ್ತಿದೀವಿ. ನಾವಿವತ್ತು 15th Finance Commission ಅದರ ರೆಕಮೆಂಡೇಶನ್ ಬಗ್ಗೆ ನೀವು ಕರೆಂಟ್ ಇಶ್ಯೂಸ್ ಅಲ್ಲಿ ನೀವು ಚರ್ಚೆಯನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. According to the recommendation of these commission, the total income obtained from central and states taxes and duties 29 should be go to the states. ಇದರ ಪ್ರಕಾರ ಈ ಒಂದು ಇದಕ್ಕೆ ಅನುಗುಣವಾಗಿ ರೆಕಮೆಂಡೇಶನ್ಗೆ ಅನುಗುಣವಾಗಿ 29% ಭಾಗ ಎಲ್ಲಿಗೆ ಹೋಗ್ಬೇಕಾಗತ್ತೆ ಅಂದ್ರೆ ರಾಜ್ಯಕ್ಕೆ ಹೋಗ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಸಂಗ್ರಹಿಸಿರುವಂತಹ ತೆರಿಗೆಯಲ್ಲಿ ನಾವೇನ್ ಹೇಳ್ತಾ ಇದ್ವಿ, 67% ಕೇಂದ್ರದ ಪಾಲಾದ್ರೆ 33% ರಾಜ್ಯದ ಪಾಲು ಅಂತ ಹೇಳ್ತಾ ಇದ್ವಿ. ಸೊ ಇಲ್ಲಿ ಈ ಅಮೆಂಡ್ಮೆಂಟಿನ ಅಡಿಯಲ್ಲಿ ಸೊ ಏನಾಗತ್ತೆ ಅಂತಂದ್ರೆ ಕಮಿಷನ್ ರೆಕಮೆಂಡೆಡ್ ಇದಕ್ಕೆ ಸಂಬಂಧಪಟ್ಟ ಆಯೋಗ ಏನ್ ರೆಕಮೆಂಡ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ ಸೊ 29 ಭಾಗ ಮಾತ್ರ ರಾಜ್ಯಕ್ಕೆ ಫ್ರಮ್ ದ ಸೆಂಟ್ರಲ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್, ಕೇಂದ್ರದ ಟ್ಯಾಕ್ಸು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ತೆರಿಗೆಯಲ್ಲಿ 29 ಭಾಗ ಮಾತ್ರ ಯಾವ್ದಕ್ಕೆ ಹೋಗುತ್ತೆ, ರಾಜ್ಯಕ್ಕೆ ಹೋಗ್ಬೇಕು ಅನ್ನುವಂತಹ ಒಂದು ಇದನ್ನ ಮಾಡ್ಕೊಂಡಿದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಆಫ್ಟರ್ ದೀಸ್ 2 amendments, the present position in this regarded is as follows. ಈ 2 ತಿದ್ದುಪಡಿಗಳ ನಂತರ ಆದಂತಹ ಬದಲಾವಣೆಗಳು, ಟ್ಯಾಕ್ಸಸ್ ಲೆವಿಯೆಡ್ ಬೈ ದ ಸೆಂಟರ್ ಬಟ್ ಕಲೆಕ್ಟೆಡ್ ಅಂಡ್ ಅಪ್ರೋಪ್ರಿಯೇಟೆಡ್ ಬೈ ದ ಸ್ಟೇಟ್ಸ್. This category includes the following taxes: stamp duties, then excise duties. So ಈ ಅಮೆಂಡ್ಮೆಂಟಿನ ನಂತರ ದಿ ಡಿಸ್ಟ್ರಿಬ್ಯೂಷನ್ ತೆರಿಗೆಯ ಹಂಚಿಕೆಗೆ ಸಂಬಂಧಪಟ್ಟಾಗೆ ಕೇಂದ್ರದಿಂದ ವಿಧಿಸಿದಂತಹ ತೆರಿಗೆ, ಸೆಂಟರ್ ಟ್ಯಾಕ್ಸಸ್ ಲೆವಿಯೆಡ್ ಬೈ ದ ಸೆಂಟರ್ ಬಟ್ ಕಲೆಕ್ಟೆಡ್ ಅಂಡ್ ಅಪ್ರಾಪ್ರಿಯೇಟೆಡ್ ಬೈ ದ ಸ್ಟೇಟ್, ರಾಜ್ಯದಿಂದ ಸಂಗ್ರಹಿಸಲ್ಪಟ್ಟಂತಹ ತೆರಿಗೆ, ಇದರ ಅಂಡರ್ ಅಲ್ಲಿ ದೀಸ್ ಕ್ಯಾಟಗರೀಸ್ ಯಾವ್ದು ಒಳಗೊಂಡಿದೆ ಅಂದ್ರೆ ಸ್ಟಾಂಪ್ ಡ್ಯೂಟೀಸ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಚೆಕ್ಸ್ ಇದೆ, ಆಮೇಲೆ ಪ್ರಾಮಿಸರಿ ನೋಟ್ಸ್ ಇರುತ್ತೆ, ಪೊಲೀಸ್ ಆಫ್ ಇದು ಪಾಲಿಸಿ ಇದೆ, ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಶೇರ್ಸ್, ಇವೆಲ್ಲವೂ ಬರ್ತೋಗುತ್ತೆ. ಸೊ ಇಲ್ಲಿ ನಿಮಗೆ ಇದರ ಡಿಸ್ಟ್ರಿಬ್ಯೂಷನ್, ಇದರ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಈ 2 ಅಮೆಂಡ್ಮೆಂಟ್ಗಳು ಮಾತಾಡ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ನೀವು ತುಂಬಾ ನನ್ಗೆ ಜಾಸ್ತಿ ಹೆವಿ ಅನಿಸ್ತಾ ಇದೆಯೇನೋ ನಿಮಗೆ. ಡಿಸ್ಟ್ರಿಬ್ಯೂಷನ್ ಆಫ್ ದ ಟ್ಯಾಕ್ಸಸ್ ಅಲ್ಲಿ ಈ ತರದ ಬದಲಾವಣೆ ಬಂದಿರೋದನ್ನ ನೋಡ್ತಾ ಹೋಗಿ. ದೆನ್ ಎಕ್ಸರ್ಸೈಸ್ ಡ್ಯೂಟಿ ಆನ್ ಮೆಡಿಸನ್ ಅಂಡ್ ಟಾಯ್ಲೆಟ್ ಪ್ರಿಪರೇಷನ್ಸ್ ಕಂಟೈನಿಂಗ್ ಆಲ್ಕೋಹಾಲ್ ಅಂಡ್ ನಾರ್ಕೋಟಿಕ್ಗೆ ಮಾದಕ ವಸ್ತುಗಳಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೆಡಿಸಿನ್ಸ್ಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಟ್ಯಾಕ್ಸ್ ಗಳ ಬಗ್ಗೆನೂ ಸೆಂಟ್ರಲ್ ವಿಧಿಸುತ್ತೆ, ಅದನ್ನ ಇದು ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ದೆನ್ ಸರ್ವಿಸ್ ಟ್ಯಾಕ್ಸಸ್ ಸಹ ಏನಾಗುತ್ತೆ ಅಂತಂದ್ರೆ ಕೇಂದ್ರ ವಿಧಿಸುತ್ತೆ, ಬಟ್ ಕಲೆಕ್ಟೆಡ್ ಅಂಡ್ ಅದನ್ನ ಉಪಯೋಗಿಸ್ಕೊಳ್ಳುವಂಥದ್ದು ಸೆಂಟರ್ ಮತ್ತೆ ಸ್ಟೇಟ್ 2 ಅದನ್ನ ಉಪಯೋಗಿಸ್ಕೊಳ್ಬಹುದು ಅಂತ ಆರ್ಟಿಕಲ್ 268 ಹೇಳ್ತಾ ಹೋಗುತ್ತೆ. ಸರ್ವಿಸಸ್ ಟ್ಯಾಕ್ಸ್ ಅನ್ನ ಕೇಂದ್ರ ವಿಧಿಸಿ ರಾಜ್ಯ ಮತ್ತೆ ಕೇಂದ್ರಗಳು ಅದನ್ನ ಸಂಗ್ರಹಿಸಿ ಉಪಯೋಗಿಸ್ಕೊಳ್ತಾ ಹೋಗ್ಬೇಕು ಅನ್ನುವಂತಹದ್ದು. ದ ಫಸ್ಟ್ ಥಿಂಗ್ ಅಲೋಕೇಶನ್ ಆಫ್ ದ ಟ್ಯಾಕ್ಸ್, ದ ಸೆಕೆಂಡ್ ಆಸ್ಪೆಕ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಟ್ಯಾಕ್ಸ್. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ದ ಟ್ಯಾಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲಿ ಸೆಂಟರ್ ಇಂದ ನಾವಾಗ್ಲೇ ಹೇಳಿದ್ವಲ್ಲ 4 ಕ್ಯಾಟಗರಿ ಅಂತ ಹೇಳಿದ್ವಲ್ಲ, ಅದನ್ನೇ ನಾವು ಮತ್ತೆ ಚರ್ಚೆ ಮಾಡ್ತಾ ಇರೋದು. ಸಿ ನಲ್ಲಿ ನಾವು ನೋಡುವಂತಹದ್ದು ಟ್ಯಾಕ್ಸಸ್ ಲೆವಿಯೆಡ್ ಅಂಡ್ ಕಲೆಕ್ಟೆಡ್ ಬೈ ದ ಸೆಂಟರ್ ಬಟ್ ಅಸೈನ್ಡ್ ಟು ದ ಸ್ಟೇಟ್ಸ್. ಇಲ್ಲಿ ಟ್ಯಾಕ್ಸ್ ಅನ್ನ ವಿಧಿಸುವಂತಹದ್ದು ಕೇಂದ್ರವು ವಿಧಿಸುತ್ತೆ, ಮತ್ತೆ ಕೇಂದ್ರನೇ ಅದಕ್ಕೆ ಕಲೆಕ್ಟ್ ಮಾಡಿ ಅದರ ಒಂದು ಸ್ವಲ್ಪ ಭಾಗವನ್ನ ಯಾರಿಗೆ ಕೊಡುತ್ತೆ, ರಾಜ್ಯಕ್ಕೆ ಕೊಡ್ತಾ ಹೋಗುತ್ತೆ. ಟ್ಯಾಕ್ಸಸ್ ಲೆವಿಯೆಡ್ ಅಂಡ್ ಕಲೆಕ್ಟೆಡ್ ಬೈ ದ ಸೆಂಟರ್ ಬಟ್ ಅಸೈನ್ಡ್ ಟು ದ ಸ್ಟೇಟ್. ಸೊ ಇದ್ರ ಅಂಡರ್ ಅಲ್ಲಿ ಏನೇನ್ ಬರುತ್ತೆ, ಕೇಂದ್ರ ವಿಧಿಸಿ ರಾಜ್ಯಗಳಿಗೆ ಹಂಚುವಂತಹ ಟ್ಯಾಕ್ಸಸ್ ಅಲ್ಲಿ ಸೇಲ್ಸ್ ಮತ್ತೆ ಪರ್ಚೇಸ್ ಆಫ್ ದ ಗೂಡ್ಸ್ ಬರ್ತಾ ಹೋಗುತ್ತೆ. ನ್ಯೂಸ್ ಪೇಪರ್, ವರ್ತಮಾನ ಪತ್ರಿಕೆ ಇದ್ರ ಮೇಲೆಲ್ಲ ಹಾಕ್ಸುವಂಥದ್ದು, ಜಾಹೀರಾತುಗಳ ಮೇಲೆ. ಟ್ಯಾಕ್ಸಸ್ ಅಂದ ಕಂಟೈನ್ಮೆಂಟ್ ಆಫ್ ದ ಗೂಡ್ಸ್ ಅಂಡ್ ಕೋರ್ಸ್ ಆಫ್ ದ ಇಂಟರ್ಸ್ಟೇಟ್ ಟ್ರೇಡ್, ಅಂದ್ರೆ ಅಂತರ್ರಾಜ್ಯಗಳ ನಡುವೆ ನಡೆಯುವಂತಹ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಬರುವಂತಹದನ್ನ ನೋಡ್ತಾ ಹೋಗ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಬದಲಾವಣೆ ಆಗಿದ್ದು ನಿಮ್ಮ GST ಯ ಅಡಿಯಲ್ಲಿ ಈ ರಿಲೇಟೆಡ್ ಮೇಜರ್ ಚೇಂಜಸ್ ಆಗುವಂತಹದನ್ನ ನೋಡ್ತೀವಿ. ಅದನ್ನ ನೆಕ್ಸ್ಟ್ ಮುಂದೆ ಚರ್ಚೆಗೊಳಪಡಿಸೋಣ.
Then taxes levied and collected by the center, but distributed between the center and the state. These category included all taxes, duties referred in the union list. Expect the following in the ಯಾವ್ಯಾವ following ಅಂತಂದ್ರೆ duties and taxes referred to the article 268, 268, 269, surcharges and taxes. So all these aspects related to these. So ಇಲ್ಲಿ ಕೇಂದ್ರ ಸರ್ಕಾರ tax is levied and collected by the center but distributed between ಕೇಂದ್ರ ಸರ್ಕಾರನೇ ಟ್ಯಾಕ್ಸ್. ನಾವಾಗ್ಲೇ 4-5 ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ವಲ್ಲ, ABCDE ಅಂತ ಅಂದ್ಬಿಟ್ಟು, ಅದರ ಡಿಸ್ಟ್ರಿಬ್ಯೂಷನ್ ಬಗ್ಗೆನೇ ಇಲ್ಲಿ ಚರ್ಚೆ ಮಾಡ್ತಾ ಇರೋದು. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಕೇಂದ್ರ ಸರ್ಕಾರನೇ ವಿಧಿಸಿ, ಕೇಂದ್ರ ಸರ್ಕಾರನೇ ಕಲೆಕ್ಟ್ ಮಾಡ್ಕೊಂಡು ಕೇಂದ್ರ ಮತ್ತೆ ರಾಜ್ಯಗಳ ನಡುವೆ ಹಂಚಿಕೊಳ್ಳುವಂತಹ ಒಂದು ಸಂಪನ್ಮೂಲ ಅಥವಾ ಆದಾಯದ ಮೂಲ. ಸೊ ಈ ತರ ನಿಮಗೆ ಡಿಸ್ಟ್ರಿಬ್ಯೂಷನ್ ಆಫ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಸಂಗತಿಗಳನ್ನ ನಾವು ಫಸ್ಟ್ ನೋಡ್ತಾ ಹೋಗ್ತೀವಿ. ದೆನ್ ಸರ್ಚಾರ್ಜಸ್ ಅಂಡ್ ಸರ್ಟೈನ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಫಾರ್ ದ ಪರ್ಪಸ್ ಆಫ್ 271 ವಿ ಡಿಸ್ಕಸಿಂಗ್ ಲೇಟರ್ ಆನ್ ದೀಸ್ ಆಸ್ಪೆಕ್ಟ್. ಬಿಕಾಸ್ ನಾವೇ ಇಲ್ಲಿ ನಿಮ್ಗೆ ಕಂಟೆಂಜೆನ್ಸಿ ಫಂಡ್ ಬಗ್ಗೆ, ಸೊ ದೆನ್ ಪ್ಲಾನಿಂಗ್ ಕಮಿಷನ್ ಬಗ್ಗೆ ನಿಮ್ಗೆ ತುಂಬಾ ಟ್ಯಾಕ್ಸ್ ರಿಲೇಟೆಡ್ ನೀವು ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅಲೋಕೇಶನ್, ಡಿಸ್ಟ್ರಿಬ್ಯೂಷನ್, then how can central control the state through the ನೀತಿ ಆಯೋಗ್ ಮೂಲಕ ಇರ್ಬೋದು, ಎಲೆಕ್ಷನ್ ಕಮಿಷನ್ ಮೂಲಕ ಇರ್ಬೋದು, ದೆನ್ ಗ್ರಾಂಟ್ಸ್ ಗಳನ್ನ, ಲೋನ್ಸ್ ಗಳನ್ನ ಕೊಡುವಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಹೆಂಗೆ ನಿಮ್ಗೆ ಕಂಟ್ರೋಲ್ ಮಾಡುತ್ತೆ, ಥ್ರೂ ದ ಫೈನಾನ್ಷಿಯಲ್ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡೋದ್ರ ಮೂಲಕ ಹೆಂಗ್ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸ್ವಲ್ಪ ಮಟ್ಟಿಗೆ ಇಷ್ಟನ್ನ ಫೋಕಸ್ ಮಾಡಿ. ಸೊ ನಿಮ್ಗೆ ಫರ್ದರ್ ನಿಮ್ಗೆ ಏನಾದ್ರು KS IAS ಗೆ ಮಾಡ್ತೀರಾ ಅನ್ನೋದಾದ್ರೆ ಸೊ ಇನ್ ಡೀಟೇಲ್ ಆಗಿ ಇದ್ ಬೇಕಾಗ್ತಾ ಹೋಗುತ್ತೆ. ಸೊ ಇನ್ ಉಳಿದಂತಹ ಕಾನ್ಸೆಪ್ಟ್ ಗಳನ್ನ ಮುಂದಿನ ತರಗತಿಯಲ್ಲಿ ಇದರ ಉಳಿದ ಭಾಗವನ್ನ ನಾವು ಅಂದ್ರೆ ಅದರ ಒಂದು ಫೈನಾನ್ಷಿಯಲ್ ರಿಲೇಷನ್ ಅಲ್ಲಿ ಬರಬಹುದಾದಂತ ಸ್ವಲ್ಪ ಮಟ್ಟಿಗೆ GST ಬಗ್ಗೆನೂ ಒಂಚೂರು ನೀವು ನೋಡ್ಕೊಂಡಿರಿ. ನೆಕ್ಸ್ಟ್ ಅದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಾನು ನಿಮಗೆ ಮಾಡಿರೋದು ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಸೆಂಟರ್ ಅಂಡ್ ಸ್ಟೇಟ್ ನಡುವೆ ವಾಟ್ ಟೈಪ್ ಆಫ್ ಫೈನಾನ್ಷಿಯಲ್ ರಿಲೇಷನ್ಸ್ ಆರ್. ಸೊ ಅಲ್ಲಿ ನಾವು ಪ್ರಮುಖವಾಗಿ ನೋಡುವಂತಹದ್ದು ಇಲ್ಲಿ ನೋಡುವಂತಹ ಅಂಶ ಅಂತಂದ್ರೆ ಸೊ ದ ಡಿಸ್ಟ್ರಿಬ್ಯೂಷನ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್ ಅನ್ನುವಂಥದ್ದು ಇಷ್ಟು ಅಂಶಗಳನ್ನ ಒಳಗೊಂಡಿದೆ. ಸೊ ದೆನ್ ಟ್ಯಾಕ್ಸ್ ಅಲೋಕೇಶನ್, ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋದ್ವಿ. ಸೊ ನೆಕ್ಸ್ಟ್ ಅದೇ ಕಾನ್ಸೆಪ್ಟ್ ಗಳನ್ನ ವರಮಾನದ ಹಂಚಿಕೆ, ಗ್ರಾಂಟ್ಸ್ ಮತ್ತೆ ಏಡ್ಸ್ ಗೆ ಸಂಬಂಧಪಟ್ಟ ಹಾಗೆ, ನೀತಿ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ದೆನ್ ಎಮರ್ಜೆನ್ಸಿ ರಿಲೇಟೆಡ್ ಆಗಿ ಕೆಲವಷ್ಟು ಸಂಗತಿಗಳನ್ನ ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.